ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಡಿಫ್ರೆಂಟ್ ಆಗಿರೋಂಥ ಬ್ಲೌಸ್ಗಳ ಕಟ್ಟಿಂಗ್ನ ಮಾಡ್ತಾ ಇದ್ದೆ. ಅದರಲ್ಲಿ ಇದು ಒಂದು ಕಟ್ಟಿಂಗ್ ಮಾಡಿರೋದ್ರಿಂದ ಅದರದ್ದು ಯಾವ ಥರ ತೊಗೊಂಡೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈ ಥರ ಸ್ವಲ್ಪ ಈ ಥರ ಶೇಪ್ ಕೊಟ್ಟು ಬ್ಯಾಕಲ್ಲಿ ಪಾಟ್ ನೆಕ್ ಕೊಟ್ಟು ಈ ರೀತಿಯಾಗಿ ಚಿಕ್ಕದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಹಾಗೆ ವೆರೈಟಿ ಬ್ಲೌಸ್ಗಳನ್ನೂ ಸ್ಟಿಚ್ ಮಾಡಿದ್ದೀನಿ. ಮತ್ತು ಈ ಥರ ಲಂಗ ಬ್ಲೌಸು ಬಾಡಿ ಕೊಟ್ಟು ಒಂದು ಲಂಗಾನು ಸ್ಟಿಚ್ ಮಾಡಿದ್ದೀನಿ. ಇವಾಗ ಈ ಬ್ಲೌಸ್ನ ಏನು ವಿಶೇಷ ಇದೆ ಅಂತ ನಾನು ಈ ಬ್ಲೌಸ್ನ ತೋರಿಸ್ತೀನಿ. ಯಾಕಂದರೆ ಇದು ನನಗೂ ಕೂಡ ನನ್ನಂಗೆ ಹೊಸ್ದಾಗಿ ಅಥವಾ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಬ್ಯಾಕ್ ಕಟ್ಟಿಂಗ್ನ ತೋರಿಸ್ತೀನಿ. ನೋಡಿ, ಬ್ಯಾಕ್ ಕಟ್ಟಿಂಗು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಳ್ಳೋಣ, ಲೆಂತ್ ತೊಗೊಳ್ಳೋಣ, ವೇಸ್ಟ್ ತೊಗೊಳ್ಳೋಣ, ಆಮೇಲೆ ಎಲ್ಲ ನಮಗೆ ಗೊತ್ತಾಗುತ್ತೆ. ಇದು ಫ್ರಿನ್ಸ್ ಕಟ್ಟು. ನೋಡಿ, ಈ ರೀತಿಯಾಗಿದೆ ಫ್ರಿನ್ಸ್ ಕಟ್ಟು. ಇಲ್ಲಿಂದ ತೊಗೋಬೇಕು. ಇಲ್ಲಿಂದ ತೊಗೊಂಡ್ರೆ ನಮಗೆ 8.5 ಬರುತ್ತೆ. ಅಥವಾ ಬ್ಯಾಕ್ ಡೀಪ್ ಜಾಸ್ತಿ ಇದೆಯಾ ಅಂತ ನೋಡ್ಕೊಂಡು ಕೂಡ ತೊಗೋಬೇಕು. ನೋಡಿ, ಇದು ತುಂಬ ಬ್ರಾಡ್ ನೆಕ್ ಇದೆ. ಹಾಗಾಗಿ ಫಸ್ಟು ಬ್ಯಾಕ್ ಕಟ್ಟಿಂಗ್ ಮಾಡೋದ್ರಿಂದ ಬ್ಯಾಕ್ನ ತೊಗೊಳ್ಳೋಣ. ನೋಡಿ, ಇಲ್ಲಿಂದ ನಾನು ಇಲ್ಲಿಗೆ ತೊಗೊಳ್ತಾ ಇದ್ದೀನಿ. 17 ಇದೆ. 17ಅನ್ನು ಅರ್ಧ ಭಾಗ ಮಾಡಿಕೊಂಡ್ರೆ 8.5 ಬರುತ್ತೆ. 8.5ಗೆ ಇಲ್ಲಿ ಚೆಸ್ಟ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಫುಲ್ ವೇಸ್ಟ್ ಮೆಜರ್ಮೆಂಟ್ನ ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ, ಇದು ಪ್ರಿನ್ಸ್ ಕಟ್ಟು ಸ್ವಲ್ಪ ಚೇಂಜಸ್ ಇರೋದ್ರಿಂದ ಈ ಬ್ಯಾಕ್ ಲೆಂತ್ ಏನಿರುತ್ತೆ, ಈ ಬ್ಯಾಕ್ದು ಲೆಂತ್ ಏನಿರುತ್ತೆ ವೇಸ್ಟ್ ಮೆಜರ್ಮೆಂಟು ಅದನ್ನೇ ತೊಗೊಂಡಿದ್ದೀನಿ. ಇದು ಡಾಟ್ಗೆ ಎಕ್ಸ್ಟ್ರಾ 1 ಇಂಚನ್ನ ತೊಗೊಂಡಿದ್ದೀನಿ. ಆಯಿತಾ? ಇದಾದಮೇಲೆ ಮಾರ್ಕಿಂಗು ಯಾವ್ಯಾವ ಸ್ಟೆಪ್ ತೊಗೋಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ. ನೆಕ್ಸ್ಟ್ ಬಂದು ಬ್ಯಾಕ್ ಡೀಪ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಲೆಂತ್. ನಾವು ಬ್ಯಾಕ್ ಕಟ್ಟಿಂಗ್ ಮಾಡಬೇಕಾದ್ರೆ ಇಷ್ಟು ಮೆಥಡ್ನ ಫಾಲೋ ಮಾಡಬೇಕು. ಫ್ರೆಂಡ್ಸ್, ಸ್ವಲ್ಪ ಕೆಂಬಂತು. ಈ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ, ಈ ಶೋಲ್ಡ್ರ್ ಜಾಯಿಂಟಿಂದ ಇಲ್ಲಿ ಡಾಟ್ ಏನು ಹಿಡಿದಿರ್ತೀವಿ ಆ ಡಾಟ್ಗೆ ಲೆಂತನ್ನ ತೊಗೋಬೇಕು. ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚಿನ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿಂದ ನೋಡಿ 13 ಇಂಚನ್ನ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚನ್ನ ತೊಗೊಂಡಿದ್ದೀನಿ. ಆಯಿತಾ? ಇದಾದಮೇಲೆ ನಾವು ನೆಕ್ ಆ್ಯಂಡ್ ಶೋಲ್ಡರ್ ನೋಡಿ 5.5 ಇಲ್ಲಿ ಬರೆದಿದ್ದೀನಿ. ಈ ನೆಕ್ ಬ್ರಾಡ್ ಇರೋದ್ರಿಂದ 3 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ. ನಮಗೆ ಸ್ವಲ್ಪ ಶೇಪ್ ಬೇಕಂದರೆ ಈ 3 ಇಂಚ್ ತೊಗೊಂಡಿದ್ದೀವಲ್ಲ, ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಂಡು ಈ ಬ್ರಾಡ್ನ ಹೀಗೆ ತೊಗೋಬೇಕು. ಆಯಿತಾ? ಹೀಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸ್ವಲ್ಪ ರಬ್ಬು ಜಾಸ್ತಿ ಕಾಣಲಿ ಅಂತ. ನೋಡಿ, ಇಲ್ಲಿ 5.5, ಇಲ್ಲಿ 6.5. ಅದು ಬೇಡ ಅಂದರೆ ನಿಮಗೆ ಈ ರೀತಿಯಾಗಿ 5.5ಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇದು ನಾನು ಸ್ವಲ್ಪ ಚೇಂಜ್ ಮಾಡಿ ಕಟ್ಟಿಂಗ್ ಮಾಡ್ತಾ ಇರೋದು. ನೋಡಿ, ಈ ರೀತಿಯಾಗಿದೆ. ಒಬ್ಬೊಬ್ರದ್ದು ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ಇದನ್ನು ನಾನು ಸ್ವಲ್ಪ ಬೇರೆ ಥರ ಮೆಥಡಲ್ಲಿ ಕಟ್ಟಿಂಗ್ ನನಗೆ ಹೇಳ್ಕೊಟ್ರಲ್ಲ ಸರು, ಅವ್ರ ಹತ್ರ ಹೇಳ್ಕೊಂಡು ಸ್ವಲ್ಪ ಮೆಥಡನ್ನ ಚೇಂಜ್ ಮಾಡಿರೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿಂದ 1 ಕಾಲಿಗೆ ಮಾರ್ಕಿಂಗ್ ಇದೆ. ಇಲ್ಲಿ ನಾವು ಯಾವಾಗಲೂ ಏನು ಮಾಡ್ತೀವಿ, ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋತೀವಿ. ಇದರಲ್ಲಿ ಸ್ವಲ್ಪ ಬ್ರಾಡ್ ಜಾಸ್ತಿ ತೊಗೊಂಡಿರೋದ್ರಿಂದ ಶೋಲ್ಡ್ರು ಎಳೆಯುತ್ತೆ ಅಂತೇಳ್ಬಿಟ್ಟು ಇಲ್ಲಿಂದನೇ ಸ್ಲೋಪಾಗಿ ತೊಗೊಂಡು ಕಟ್ಟಿಂಗ್ನ ಮಾಡ್ಕೊಂಡಿರೋದು. ಆ ಸ್ಲೋಪಾಗಿ ಅಂದರೆ ಮೆಥಡ್ ಅದಕ್ಕೆ ಹೇಳ್ತಾಯಿರೋದು. ಇದು ನನಗೆ ಕಟ್ಟಿಂಗ್ ಮಾಸ್ಟ್ರು ಹೆಲ್ಪ್ ಅಂದರೆ ನನಗೆ ಹೇಳ್ಕೊಡ್ತಾರೆ, ನಾನು ಅಣ್ಣ ಅಂತೀನಿ. ಅವ್ರ ಹತ್ರ ಹೆಲ್ಪ್ ತೊಗೊಂಡು ಕಟ್ಟಿಂಗ್ ಮಾಡಿರೋದ್ರಿಂದ ಇದು ಇಲ್ಲಿ ಅವರು 6.5ಗೆ ಮಾರ್ಕ್ ಮಾಡಿಕೊಂಡ್ರು. 6.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನನಗೆ ಹೇಳ್ಕೊಟ್ರು. ಓಕೆ, ಇದು ಒಂದು ಬ್ಯಾಕ್ ಆದಮೇಲೆ ಇವಾಗ ಫ್ರಂಟು
ನಾವು ಏನು ಕಟಿಂಗ್ ಮಾಡ್ಕೊತೀವಲ್ಲ ನೋಡಿ, ಇದೇ ರೀತಿಯಾಗಿ ಇಟ್ಕೊಂಡು ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ಗಿಂತ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಇಲ್ಲಿ ನಾನು ಎಕ್ಸ್ಟ್ರಾ ಈ ನೋಡಿ, ನಾವು ಎಕ್ಸ್ಟ್ರಾ ತೊಗೊಳ್ತೀವಲ್ಲ ಕಾಜಾಪಟ್ಟಿ ಮತ್ತು ಉಕ್ಸ್ ಪಟ್ಟಿಗೆ, ಅದನ್ನು ನಾನು ತೊಗೊಳ್ತಾ ಇಲ್ಲ. ಯಾಕಂದರೆ ಅದನ್ನೇ ನಾನು 2.5 ಇಂಚಿಗೆ ಮಾಡಿಕೊಂಡು ಈ ಅರ್ಧ ಇಂಚನ್ನ ಇಲ್ಲೇನು ಬ್ಯಾಕ್ನ 3 ಇಂಚ್ ತೊಗೊಂಡಿದ್ನಲ್ಲ, ಬ್ಯಾಕ್ 3 ಇಂಚ್ ತೊಗೊಂಡಿದ್ವಲ್ಲ ಇಲ್ಲಿ, ಆ 3 ಇಂಚನ್ನ ಇಲ್ಲಿ ತೊಗೊಂಡು ಇಲ್ಲಿ ಉಕ್ಸ್ ಪಟ್ಟಿಂಗ್ ಮಾಡಿಕೊಂಡು ಇದನ್ನು ಉಳಿದದನ್ನ ನಾನು ಫ್ರಂಟ್ ನೆಕ್ಗೆ ಡೀಪ್ಗೆ ಅಂತ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲೇನು ಸೇಮ್ ತೊಗೊಂಡಿರ್ತೀವಲ್ಲ, ಆವಾಗ ಇಲ್ಲಿ ನಾವು ಶೇಪ್ ಮಾಡ್ಕೋಬೇಕು. ಅರ್ಧ ಇಂಚಿಗೆ ಈ ರೀತಿಯಾಗಿ ಇಲ್ಲಿಂದನೇ ಮೇಲಿಂದನೇ ನಾವು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ಫ್ರಂಟ್ನ ಅರ್ಧ ಇಂಚಿಗೆ ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ನಾನು ಫ್ರಂಟ್ ಡಾಟ್ 10 ಇಂಚಿಗೆ ತೊಗೊಂಡಿದ್ದೀನಿ. ಈ ಚೆಸ್ಟ್ 8.5 ಚೆಸ್ಟ್ ಮೆಜರ್ಮೆಂಟಿಗೆ ಈ ರೀತಿಯಾಗಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನೀವು ನೋಡ್ಕೋಬೇಕು ಎಲ್ಲಿ ಶೇಪ್ ಬರ್ತಾ ಇದೆ ಅಂತ. ನೋಡಿ, ಇಲ್ಲಿ ಡಾಟ್ ಹಿಡಿದಿದ್ದಾರೆ. ಈ ಡಾಟ್ ಮಾರ್ಕ್ಗೆ ಈ ರೀತಿ ನೋಡ್ಕೊಂಡಿದ್ದೀನಿ. ಇಲ್ಲಿಂದ ನೋಡ್ಕೊತೀನಿ. ನೋಡಿ, ಕರೆಕ್ಟಾಗಿ 10ಕ್ಕೆ ಚೆಸ್ಟ್ ಮಾರ್ಕ್ ಅಂದರೆ ಶೇಪ್ ಮಾರ್ಕ್ನ ಮಾಡ್ಕೊಂಡಿದ್ದೀವಿ. ಈ ಬ್ಲೌಸ್ಗೆ 10, 10.5 ಈ ರೀತಿಯಾಗಿರುತ್ತೆ. ಆಯಿತಾ? ಇದಾದಮೇಲೆ ನಾವು ಇಲ್ಲಿ ಅಳತೆ ಬ್ಲೌಸಲ್ಲಿ ಕೊಟ್ಟಿರ್ತೀವಿ ಅದೇ ಮೆಜರ್ಮೆಂಟು. ಈ ಬ್ಲೌಸಲ್ಲಿ ನೋಡಿ ನನಗೆ 4.5 ತೊಗೊಂಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಶೇಪ್ ಬರಬೇಕಾಗಿದೆ ನನಗೆ. ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿದ್ರು ಮಿಡಲ್ ಚೆಸ್ಟಲ್ಲಿ ಸ್ವಲ್ಪ ಚೇಂಜಸ್ ಬೇಕಾಗುತ್ತೆ. ಇದು ಪ್ಯಾಡೆಡ್ ಅಲ್ಲ, ವಿತೌಟು ಫ್ರಿನ್ಸ್ ಕಟ್ಟು. ಹಂಗಾಗಿ ಇದು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡ್ತೀವಿ, ಮೇಲಿಂದ ಎಷ್ಟಕ್ಕೆ ನಾವು ಇದನ್ನು ಸ್ಲೋಪ್ ತೊಗೊಂಡಿರ್ತೀವಿ ಅದನ್ನೇ ನೋಡಿಕೊಂಡು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಈ ನೆಕ್ಕನ್ನ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಹೀಗೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ಲೈಡಲ್ಲಿ ತೊಗೊಂಡಿದ್ದೀನಿ. ಆಯಿತಾ? ಇದಾದಮೇಲೆ ನಮಗೆ ಇದರಲ್ಲಿ ಬರುವಂಥದ್ದು ಫ್ರಿನ್ಸ್ ಕಟ್ ಮಾಡ್ಕೋಬೇಕಲ್ವ. ನೋಡಿ, ಈ ರೀತಿಯಾಗಿ ಫ್ರಿನ್ಸ್ ಕಟ್ನ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇದು ಸಮ ಇರುತ್ತೆ. ಇಲ್ಲೇ ನಾವು ಫ್ರಿನ್ಸ್ ಕಟ್ಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಇದನ್ನು ಕಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ನಾವು ಇಲ್ಲಿಂದನೇ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಈ ಪ್ರಿನ್ಸ್ದು ಶೇಪ್ನ ಮಾಡ್ಕೋಬೋದು. ಇವಾಗ ಇದು ಎಕ್ಸ್ಟ್ರಾ ನೋಡಿ, ಈ ಎಕ್ಸ್ಟ್ರಾ ಪೀಸ್ ತೊಗೊಂಡು ಇಲ್ಲಿ ನೋಡಿ ಈ ಮಾರ್ಕಿಂಗ್ ಇರುತ್ತಲ್ಲ, ಈ ಮಾರ್ಕಿಂಗಿಗೆ ಈ ಮಾರ್ಕನ್ನು ಈ ರೀತಿ ಇಟ್ಕೋಬೇಕು. ಎಕ್ಸ್ಟ್ರಾ ಪೀಸಲ್ಲಿ ನಮಗೆ ಇಲ್ಲಿ ಅರ್ಧ ಇಂಚು ಮುಂದೆ ತಗೋಬೇಕು. ಇದು ನಮಗೆ ಬೇರೆ ಪೀಸ್ ಆಗಿರೋದು, ಇದು ಹಳೆ ಪೀಸು, ಇದು ಹೊಸ ಪೀಸು. ಅದಾದಮೇಲೆ ನೋಡ್ಕೊಳ್ಳಿ, ಸಾರಿ ಉಲ್ಟಾ ಹಾಕಿದ್ನಿ. ಇಲ್ಲಿಂದ ಈಗ ಇಟ್ಕೋಬೇಕು. ಇಲ್ಲೇನು ಮಾರ್ಕ್ ಇರುತ್ತಲ್ಲ, ಈ ಮಾರ್ಕಿಂದ ನಮಗೆ ಎಷ್ಟು ಇಂಚ್ ಬೇಕಾಗುತ್ತೆ ಅಂತ ನೋಡ್ಕೋಬೇಕು. ನೋಡಿ, 1.5 ಇಂಚು ಅಥವಾ 1.25 ಇಂಚು. ಈ ಬ್ಲೌಸ್ಗೆ 1.25 ಇಂಚನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ತೋರಿಸ್ತೀನಿ ನೋಡಿ, ನಾವು ಹಿಂಗೆ ಎಷ್ಟು ಇಂಚನ್ನ ಕಟ್ ಮಾಡ್ಕೋತೀವಿ ಅಂತ ನೋಡಿಕೊಂಡು ಇದನ್ನು ನಾವು ಕಟ್ಟಿಂಗ್ ಮಾಡ್ಕೋಬೇಕು. ನಾವು ಇದರಲ್ಲಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಶೇಪ್ ಮಾರ್ಕ್ ಮಾಡ್ಕೋಬೇಕಲ್ಲ, ಆವಾಗ ನಮಗೆ ಈಸಿ ಆಗುತ್ತೆ. ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿಯಾಗಿ ಶೇಪು. ಇದಾದಮೇಲೆ ನಾವು ಇಲ್ಲೇನು ಕಟ್ಟಿಂಗ್ ಮಾಡ್ತೀವಲ್ಲ ಅದನ್ನೇ ಈ ಕಡೆ ಎಕ್ಸ್ಟ್ರಾ ತೊಗೋಬೇಕು. ಆವಾಗ ನಮಗೆ ಈ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಆವಾಗ ಈ ರೀತಿ ಇಟ್ಕೋಬೇಕು. ನೋಡಿ, ಈ ಪಾಯಿಂಟು ಕರೆಕ್ಟಾಗಿ ಜಾಯಿಂಟ್ ಆಯಿತಾ? ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಅದು ಇಲ್ಲಿ ಮಾರ್ಕ್ ಮಾಡಿರೋದು ಕರೆಕ್ಟಾಗಿ ನಮಗೆ ಶೇಪ್ ಅನ್ನೋದು ಬರುತ್ತೆ. ಇದು ಫ್ರಿನ್ಸ್ ಕಟ್ಟನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ರೀತಿಯಾಗಿರಬೇಕು. ಈ ಶೇಪ್ ಅಂತೂ ನಮಗೆ ಹೀಗೆ ಇಟ್ಕೊಂಡ್ಮೇಲೆ ನಮಗೆ ಈ ಶೇಪ್ ಅನ್ನೋದು ಕರೆಕ್ಟಾಗಿ ಬರಬೇಕು. ಇದಾದಮೇಲೆ ನಾನು ಇವಾಗ ಇಲ್ಲಿ ಟ್ರಿಮ್ ಮಾಡಿದ್ದೀನಲ್ಲ ಈ ಪೀಸು, ನೋಡಿ ಇಲ್ಲೇನು ಟ್ರಿಮ್ ಮಾಡಿರ್ತೀವಲ್ಲ ಅದನ್ನು ಈ ಕಡೆ ಎಕ್ಸ್ಟ್ರಾ ಬಿಟ್ಕೋಬೇಕು. ಸರಿ, ಇಲ್ಲೇನು ಟ್ರಿಮ್ ಮಾಡಿರೋದನ್ನ ಈ ಕಡೆ ಎಕ್ಸ್ಟ್ರಾ ತೊಗೋಬೇಕು. ಆವಾಗ ಇದು ಎಕ್ಸ್ಟ್ರಾ ಬರುತ್ತೆ, ಇದು ಎಕ್ಸ್ಟ್ರಾ ಬರುತ್ತೆ ಇಲ್ಲಿ. ಆವಾಗ ಮಾತ್ರ ನಮಗೆ ಇದು ಕರೆಕ್ಟಾಗಿ ಇದಾಗುತ್ತೆ. ನೆಕ್ಸ್ಟು ಸ್ಲೀವ್ ಕಟ್ಟಿಂಗ್ ನೋಡಿ, ಏನಿಲ್ಲ, ನಾರ್ಮಲ್ ಸ್ಲೀವಲ್ಲಿ ಏನಿರುತ್ತೆ ಅದೇ ರೀತಿಯಾಗಿರುತ್ತೆ. ಈ ರೀತಿ ಇಟ್ಕೋಬೇಕು.
ಇಲ್ಲಿ ಏನು ಎಡ್ಜ್ ಇರುತ್ತೆ ಅದನ್ನು ಮಾರ್ಕ್ ಮಾಡ್ಕೋಬೇಕು, ಸ್ಟಿಚಿಂಗ್ಗೆ ಪೀಸ್ ಬಿಟ್ಕೋಬೇಕು, ಇಲ್ಲಿ ಮಾರ್ಕ್ ಮಾಡ್ಕೋಬೇಕು, ಇಲ್ಲಿ ಕ್ಲೋಸ್ ಮಾರ್ಕ್ ಮಾಡ್ಕೋಬೇಕು, ಇಲ್ಲಿ ಎಕ್ಸಾಕ್ಟ್ ಎಷ್ಟು ಸ್ಲೀವ್ ಲೆಂತ್ ಬೇಕು ಅದನ್ನು ಮಾರ್ಕೋಬೇಕು, ಮತ್ತು ಸ್ಲೀವ್ ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಸ್ವಲ್ಪ ಡೌಟ್ ಬರ್ತಾ ಇದೆ ಅಂದರೆ ಈ ಫ್ಯಾಬ್ರಿಕ್ನ ಈ ಥರ ಇಟ್ಕೊಳ್ಳಿ. ನೋಡಿ ಇಲ್ಲಿ ಫ್ಯಾಬ್ರಿಕ್ಕಿಗೆ ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ನೋಡಿಕೊಂಡು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಬೋದು ಫ್ರೆಂಡ್ಸ್. ಇದಕ್ಕೆ ನಮಗೆ ಕ್ರಾಸ್ ಬೆಲ್ಟ್ ಇಲ್ಲ ಮತ್ತು ಪಟ್ಟಿ ಏನೂ ಇರಲ್ಲ. ಇಷ್ಟೇ ನಮಗೆ ಮೇಯ್ನು ಪ್ರಿನ್ಸ್ ಕಟ್ಟಲ್ಲಿ ಇದು ಒಂದನ್ನ ನಾವು ತುಂಬ ಚೆನ್ನಾಗಿ ಫಾಲೋ ಮಾಡ್ತೀವಿ ಅಂದರೆ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ಪ್ರಿನ್ಸ್ ಕಟ್ಟು ಕೂಡ ಈಸಿಯಾಗಿ ಬ್ಲೌಸಲ್ಲಿ ಕಟ್ಟಿಂಗ್ ಮಾಡ್ಕೋಬೋದು. ಈ ಮೆಥಡ್ನ ಫಾಲೋ ಮಾಡೋಣ. ಅಂದರೆ ಹೊಸ್ದಾಗಿ ಕಲಿಯೋರು ಇದನ್ನು ಇಟ್ಕೊಂಡು ಇದನ್ನು ಕಟ್ಟಿಂಗ್ ಮಾಡಿದ್ರೆ ನಿಮಗೆ ಶೇಪು ಬರುತ್ತೆ ಮತ್ತು ಚೆಸ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.